ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಅವರು ಬಂದಿದ್ದಾರೆ ಸರ್. ರಾಷ್ಟ್ರೀಯ ಬಂದಿದ್ದಾರೆ, ನೀವು ಕಾಣಿಸ್ತಾ ಇದೆ, ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಲ್ಲೋ ಒಂದು ಸಲ್ಯೂಟ್ ಹಾಕ್ತಾರೆ, ಅಲ್ಲಿ ಜ್ಯೋತಿ ಇದೆ, ಜ್ಯೋತಿಗೆ ಒಂದು ನಮಸ್ಕಾರವನ್ನು ಹಾಕ್ತಾರೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ದೊಡ್ಡ ಪ್ರಮಾಣದಲ್ಲಿ ಓ ಹರ ಹರ ಮಹಾದೇವ್ ಅಂತ ಕೂಕ್ಕೊಂಡು ನುಗ್ತಾ ಇರ್ತಾರೆ ಸೈನಿಕರು ಅಂತ. ಆ ಭಾವನೆ ಬಿಟ್ಬಿಡಬೇಕು ನಮ್ಮ ಜನ. ಓಕೆ, ಈ ಹರ ಹರ ಮಹಾದೇವ್ ಅಂತ ಕೂಕ್ಕೊಂಡು ಹೋಗೋದು ಅಥವಾ ಅವರವರ ಘೋಷವಾಕ್ಯಗಳ ಆಯಾ ರಾಜ್ಯಗಳು ಅಥವಾ ಸೈನಿಕರದ್ದು ಕೂತ್ಕೊಂಡು ಹೋಗೋದೆಲ್ಲ ಕಡಿಮೆ. ಇನ್ನು ಮುಂದಕ್ಕೆಲ್ಲ ಏನಿದ್ರು ಇಟ್ ವಿಲ್ ಬಿ ಟೆಕ್ನಾಲಜಿಕಲ್ ವಾರ್ಫೇರ್ಗಳು, ತಂತ್ರಜ್ಞಾನ ಆಧಾರಿತ ವಾರ್ಫೇರ್ಗಳು. ಈಗ ಫಾರ್ ಎಕ್ಸಾಂಪಲ್ ಈಗಲೇ ನಮಗೆ ಗೊತ್ತಾಗಿದೆ ಆಪರೇಷನ್ ಸಿಂಧೂರ್ದು ಅದರ ಮೊದಲ ರುಚಿಯನ್ನು ತೋರಿಸಿದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲಿ ಒಂದೇ ಒಬ್ಬ ನಮ್ಮ ಸೈನಿಕ 4 ಹೆಜ್ಜೆ ಇಟ್ಟು ಆಚೆ ಬರಲಿಲ್ಲ. ನಿಜ, ಅಲ್ಲೇ ಮುಗಿಸ್ಬಿಟ್ರು, ವಾರನ್ನು ಕ್ಲೋಸ್ ಮಾಡಿಬಿಟ್ರು ಅವರು. ಎವ್ರಿಥಿಂಗ್ ವಾಸ್ ಆನ್ ಏರ್ ಸುಪೀರಿಯಾರಿಟಿ. ಹಾಗಾಗಿ ಡ್ರೋನ್ಗಳ ಯುದ್ಧ ಇದು. ಡ್ರೋನ್ಗಳು ಅಂದರೆ ಮದುವೆ ಮನೆಯಲ್ಲೋ ನಿಮ್ಮ ರಾಜಕೀಯ ಕಾರ್ಯಕ್ರಮದಲ್ಲೋ 2 ಭಯಂಕರ ಸದ್ದನ್ನು ಮಾಡಿಕೊಂಡು ಗಂಡು ಹೆಣ್ಣನ್ನೇ ಹೆದರಿಸುವ ರೀತಿ ಹಾರಾಡ್ತಾ ಇರುತ್ತಲ್ಲ, ಆ ಟೈಪ್ ಅಲ್ಲ, ಅದಲ್ಲ. ಆ ಟೈಪ್ ಆಗ್ಲಿಕ್ಕೆ ಆಗಲ್ಲ ನಿಮ್ಮದು ವ್ಯವಸ್ಥೆ. ಎಲ್ಲ ವೆರಿ ಅಡ್ವಾನ್ಸ್ಡ್ ಡ್ರೋನ್ ಟೆಕ್ನಾಲಜಿಗಳಿದೆ ಈಗ. ಹಾಗಾಗಿ ಡ್ರೋನ್ಗಳು ಅಂದರೆ 1-2 ಅಲ್ಲ, ಸಾವಿರ ಸಂಖ್ಯೆಯಲ್ಲಿ ಡ್ರೋನ್ಗಳನ್ನು ಸ್ವಾರಮ್ಸ್ ಅಂತ ಕರೀತಾರೆ. ಅದನ್ನು ಆ ರೀತಿ ಕಳಿಸುವಂಥದ್ದು, ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಅದಕ್ಕೆ ಕೌಂಟರ್ ಅಸ್ತ್ರಗಳನ್ನು ಭಾರತ ಮಾಡಿಕೊಂಡಿದೆ ಕೆಲವನ್ನೆಲ್ಲ. ಹಾಗಾಗಿ ಮುಂದಕ್ಕೆ ಹೋಗ್ತಾ ನೀವು ನೋಡ್ತಾ ಇದ್ದೀರಿ, ನರೇಂದ್ರ ಮೋದಿಯವರು ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ ತಮ್ಮ ನಮನವನ್ನು, ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ದಿಲ್ಲಿನಲ್ಲಿ. ಅಂದರೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ಅರ್ಥ. 10:05ಕ್ಕೆ ಬರೋದಿತ್ತು, 10:05ಕ್ಕೆ ಕರೆಕ್ಟಾಗಿ ಬಂದಿದ್ದಾರೆ. ಇದಾದ ನಂತರ ಅವರು ಅಲ್ಲಿಂದ ಕರ್ತವ್ಯ ಪಥಕ್ಕೆ ತಮ್ಮ ಪ್ರಯಾಣವನ್ನು ಮಾಡ್ತಾರೆ. ಹಾಗಾಗಿ ಈಗ ಎಲ್ಲ ತಂತ್ರಜ್ಞಾನ ಆಧಾರಿತ ಯುದ್ಧಗಳಾಗ್ತಾ ಇರೋದ್ರಿಂದ ನಾಳೆ ಫಾರ್ ಎಕ್ಸಾಂಪಲ್ ಯೋಚನೆ ಮಾಡ್ಕೊಳ್ಳಿ ಈ ಸನ್ನಿವೇಶವನ್ನು. ಭಾರತ ಕಳೆದ ವರ್ಷ 2 ವರ್ಷದ ಹಿಂದೆ ಹೇಗೆ ಅಂತರಿಕ್ಷದಲ್ಲಿರುವಂತಹ ಒಂದು ಉಪಗ್ರಹವನ್ನು ಹೊಡೆದಾಕ್ಬಿಡ್ಬೋದು ಅನ್ನೋ ತನ್ನ ಸಾಮರ್ಥ್ಯವನ್ನು ಪ್ರಪಂಚಕ್ಕೆ ಸಾಬೀತು ಮಾಡಿತು. ಈ ಸಾಬೀತು ಮಾಡಿದ ಈ ಶಕ್ತಿ ಅಮೆರಿಕಕ್ಕಿದೆ, ರಷ್ಯಾಗಿದೆ, ಚೈನಾಗಿದೆ, ಇವ್ರಿಗೆಲ್ಲ ಇದೆ. ನಾವು ಸೇರ್ಕೊಂಡ್ವಿ ಅದರೊಳಗೆ ಹೋಗಿ. ಏನಿದ್ರ ಲಾಭ ಅಂದರೆ ಅಂತರಿಕ್ಷದಲ್ಲಿರುವಂತಹ ಸ್ಯಾಟಲೈಟ್ಗಳು, ಉಪಗ್ರಹಗಳನ್ನು ನಾಶ ಮಾಡಿಬಿಟ್ರೆ ಒಂದು ದೇಶದ 1/2 ಕಾಲು ಮುರಿದಂಗೆ, ಅದು ಸಂವಹನನೇ ಇರಲ್ಲ, ಎಲ್ಲ ಸತ್ತೋಗ್ಬಿಡುತ್ತೆ. ಹಾಗಾಗಿ ಯುದ್ಧಗಳ ಸ್ವರೂಪನೇ ಬದಲಾಗೋಗ್ತಾ ಇದೆ. ಯುದ್ಧ ಭೂಮಿಯಲ್ಲಿ ಇರುತ್ತೆ, ಇನ್ಫ್ಯಾಂಟ್ರಿ ಇರುತ್ತೆ, ಆರ್ಟಿಲರಿ ಇರುತ್ತೆ, ಇರೋದೇ ಇಲ್ಲ ಅಂತಲ್ಲ. ಬಟ್ ಅದರ ರೂಪಸ್ವರೂಪಗಳು ಬದಲಾಗ್ತಿರೋ ಹಿನ್ನೆಲೆಯಲ್ಲಿ ಭಾರತ ಅದಕ್ಕೆ ಹೊಂದ್ಕೋಬೇಕಾಗಿದೆ. ಅದಕ್ಕೆ ಬೇಕಾದ ದುಡ್ಡನ್ನು ಎತ್ತಿಡಬೇಕಾಗಿದೆ. ಈಗ ಇಡ್ತಿರೋದ್ರೊಳಗಡೆ R&Dಗೆ ಹೆಚ್ಚಿನ ದುಡ್ಡನ್ನು ವಿನಿಯೋಗಿಸಬೇಕಾಗಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಭಾರತ ತಾನು ಏನನ್ನು ಪರಿಕಲ್ಪನೆ ಮಾಡ್ಕೊಳ್ಳುತ್ತೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಹಂತಕ್ಕೆ ಬರಬೇಕಾಗತ್ತೆ. LCAನ ನಾವು ಪರಿಕಲ್ಪನೆಯನ್ನು ಮಾಡ್ಕೊಂಡಿದ್ದೀವಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ 25 ವರ್ಷ ತಡ ಆಗಿದ್ದೀವಿ. ಹಾಗಾಗಬಾರ್ದು ಇನ್ನು ಮುಂದಕ್ಕೆ ಅನ್ನೋದು ಬಹುಜನರು ಈ ಬಾರಿ ಹೇಳ್ತಾ ಇರುವಂಥ ಮಾತು. ಬಟ್ ಡಿಫೆನ್ಸ್ ಫೀಲ್ಡಲ್ಲಿ ಭಾರತ ಈ 76 ವರ್ಷಗಳಲ್ಲಿ ಬೆಳೆದು ಬಂದ ರೀತಿಯನ್ನು ನೋಡಿದ್ರೆ ಬೆಳೆದೇ ಇರಲಿಲ್ಲ. ಇನ್ನು ಬಂದ ರೀತಿ ಎಲ್ಲ ಬಂತು, ಬೆಳೆದೇ ಇರಲಿಲ್ಲ. ಭಾರತ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ನಾವು ಮಾಡ್ಕೊಂಡಿದ್ದು ಅಂದರೆ ನಾವು ಯುದ್ಧದ ವಿಚಾರದಲ್ಲಿ, ಅಂದರೆ ಸೈನ್ಯ ಮತ್ತು ಅದರ ಆಧುನಿಕತೆ ಅಥವಾ ಮತ್ತೊಂದರ ವಿಚಾರದಲ್ಲಿ ನಾವು ತೀವ್ರವಾದಂಥ ಗಮನವನ್ನು ಕೊಡದೇ ಹೋಗಿದ್ದು. ನೆಹರು ಮಾಡಿದ್ದಂಥ ಹಲವಾರು ತಪ್ಪುಗಳಲ್ಲಿ ಇದು ಒಂದು ತಪ್ಪು ಅಂತಲೇ ಪರಿಭಾವಿಸ್ಬೋದು ಬೇಕಾರೆ. ಭಾರತ ಅತೀ ದೀರ್ಘಕಾಲ, ಕಳೆದ 15 ವರ್ಷದಿಂದ ಇವೆಲ್ಲ ಬದಲಾಗ್ತಾ ಇರೋವಂಥದ್ದು. ರಫ್ಲಿ 12 to 15 years ಅಂತ ಇಟ್ಕೊಳ್ಳೋಣ. ದೀರ್ಘಕಾಲ ನಾವು ನಮ್ಮ ರಕ್ಷಣಾ ಉತ್ಪನ್ನಗಳಿಗೋಸ್ಕರ ಪರದೇಶಗಳ ಜೊತೆ ಕೈಯ ಮುಂದೆ ಕೈ ಚಾಚಿ ನಿಂತ್ಕೊಂಡಿದ್ವಿ. ಆದರೆ ಅದು ತಪ್ಪು ಅನ್ನೋ ಅರಿವು ನಮ್ಗೆ ಆಗಲೇ ಇಲ್ಲ. ಕಾರಣ ಅದರಲ್ಲಿ ದುಡ್ಡು ಮಾಡ್ಕೊಂಡು ನೆಮ್ಮದಿಯಾಗಿದ್ದವ್ರು ಭಾಳ ಜನ ಖುಷಿಯಾಗಿದ್ದರು ಸದಾಕಾಲ. ಈಗ ಹಂಗೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ನಿಜವಾದ ರಕ್ಷಣಾ ವ್ಯವಸ್ಥೆಯ ಅಭಿವೃದ್ಧಿ ಈಗ ಪ್ರಾರಂಭ ಆಗಿದೆ ಅಂತ ಅನ್ಕೋಬೇಕು. ಎರಡನೇದು, ಒಂದು ದೇಶ ಯುದ್ಧಕ್ಕೆ ತಯಾರಿ ಮಾಡ್ಕೊಳ್ಳೋದು ಅಂತಂದರೆ 76 ಯುದ್ಧ ಶಸ್ತ್ರಿತ ಫೈಟರ್ ಜೆಟ್ಗಳು, ವಿಮಾನಗಳು, ಲೈಕ್ ರಫಾಲೋ ಡ್ಯಾಶೋ, ಅಥವಾ ಒಂದು 500 ಟ್ಯಾಂಕ್ಗಳು, ಅಥವಾ ಒಂದು 2000 ಆರ್ಮರ್ಡ್ ವೆಹಿಕಲ್ಗಳು, ಅಥವಾ ಒಂದು 2000 ಹಾವಿಟ್ಜರ್ ಫೀಲ್ಡ್ ಗನ್ಗಳು, ಈ ಥರದೆಲ್ಲ ಇಟ್ಕೊಂಡ್ಬಿಟ್ರೆ ಅಲ್ಲ. ಇಟ್ಕೊಂಡು ಈ ರೀತಿ
ರಿಪಬ್ಲಿಕ್ ಡೇ ಪೆರೇಡ್ ಥರ ಮಾಡ್ಕೊಂಡು ಒಂದು ಪೆರೇಡ್ ಮಾಡಿ ಜನಕ್ಕೆ ತೋರಿಸ್ಬಿಟ್ರೆ ಪ್ರಯೋಜನ ಇಲ್ಲ. ಮತ್ತೆ ಸರ್ ಒಂದು ದೇಶ ಯುದ್ಧಕ್ಕೆ ಸನ್ನದ್ಧವಾಗಿದೆ ಅನ್ನೋದು ಯಾವಾಗ ಪರಿಪೂರ್ಣವಾಗಿ ಮುಗಿಯುತ್ತೆ ಅನ್ನೋದಾದರೆ ಇವುಗಳ ಜೊತೆಗೆ ಬೇಕಾದ ತಯಾರಿ, ಸೋಲ್ಜರ್ಗಳ ತಯಾರಿ, ಅವ್ರಗಳಿಗೆ ಬೇಕಾದ ತರಬೇತಿಗಳು, ಅದಕ್ಕೆ ಬೇಕಾದಂತಹ ಮದ್ದು ಗುಂಡುಗಳ ಸರಬರಾಜು ಮತ್ತು ಸಂಗ್ರಹ ಭಾಳ ಕ್ರಿಟಿಕಲ್ ಆಗಿ ಬೇಕಾಗೋದು ಅಲ್ಲಿ. ಫಾರ್ ಎಕ್ಸಾಂಪಲ್ ರಷ್ಯಾ ಅಷ್ಟು ದೊಡ್ಡ ದೇಶ ಇರಬಹುದು, ಯುಕ್ರೇನ್ ವಾರ್ನಲ್ಲಿ ಈಗ ಲಾರ್ಜ್ ಅಮ್ಯುನಿಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಮದ್ದುಗುಂಡುಗಳನ್ನು ತಯಾರಿ ಮಾಡೋ ಕೆಲಸನ ಇರಾನ್ ಹತ್ರ ಮಾಡಿಸ್ಕೋತಾ ಇದೆ, ನಾರ್ತ್ ಕೊರಿಯಾ ಕೈಲಿ ಮಾಡಿಸ್ಕೋತಾ ಇದೆ. ಓಕೆ, ರಷ್ಯಾ ಅಂದರೆ ಇಲ್ಲ ಮುಗಿದೋಗ್ತಾ ಇದೆ ಎಲ್ಲ, ಆದರೆ ಅದನ್ನು ಪ್ರೊಡ್ಯೂಸ್ ಮಾಡುವಂತಹ ಶಕ್ತಿ ಇರಬೇಕು ಮತ್ತು ಅದನ್ನು ದಾಸ್ತಾನು ಮಾಡುವಂತಹ ಶಕ್ತಿ ಇರಬೇಕು. ಮತ್ತು ಯುದ್ಧ ದೀರ್ಘಕಾಲ ನಡೆದರೆ, ಈಗ ಫಾರ್ ಎಕ್ಸಾಂಪಲ್ 4 ವರ್ಷ ರಷ್ಯಾದು ನಡೀತಾ ಇರೋದು, ಈ ಥರ ನಡೆದಾಗ ಅದನ್ನು ಸಹಿಸಿಕೊಂಡು ಮುಂದೆ ಸಾಗುವಂಥ ಆರ್ಥಿಕ ಶಕ್ತಿ ಇರಬೇಕು, ರಿಸರ್ವ್ಸ್ ಇರಬೇಕು. ಇದು ಬಹಳ ಕ್ರಿಟಿಕಲ್. ಇದನ್ನು ನಾವೀಗ ಸಾಧಿಸ್ತಾ ಇದ್ದೀವಿ, ಸಾಧಿಸೋ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀವಿ. ಇದೇ ಸ್ಪೀಡಲ್ಲಿ ಮೂವ್ ಆದರೂ ಕೂಡ ಎಷ್ಟು ವರ್ಷಗಳು ಬೇಕಾಗ್ಬೋದು ಸರ್ ನಮಗೆ? ಸುಮಾರು ಒಂದು ಅಂದಾಜು. ನೀವು ಮೂವ್ ಆಗ್ತಿದ್ದಂಗೆ ಉಳಿದವರು ಮೂವ್ ಆಗ್ತಿರ್ತಾರೆ ಅನ್ನೋದನ್ನು ಮರಿಬಾರ್ದು. ಬೇರೆ ದೇಶದವರು ನೀವು ಪಾಯಿಂಟ್ ಎ ಇಂದ ಪಾಯಿಂಟ್ ಸಿಗೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದರೆ ಅವ್ರಾಗಲೇ ಪಾಯಿಂಟ್ ಬಿ ಇಂದ ಸಿಗೆ ಹೋಗಕ್ಕೆ ತಯಾರಿ ಇರ್ತಾರೆ. ಹಾಗಾಗಿ ನೀವು ಅಷ್ಟೇ ಅಲ್ಲ, ಬಟ್ ಎನಿಯೋ ನಥಿಂಗ್ ಈಸ್ ಲೇಟ್ ಅಂತ ಹೇಳ್ತಾರೆ, ಯಾವುದಕ್ಕೂ ತಡ ಇಲ್ಲ ಅಂತ. ಹಾಗಾಗಿ ನಾವು ತಯಾರಿ ಮಾಡ್ಕೊಂಡಿದ್ದೀವಿ, ಈಗ ತಡ ಮಾಡ್ಕೊಂಡಿದ್ದೀವಿ. ತಡ ಮಾಡ್ಕೊಂಡಿದ್ರು ಈಗ ತಯಾರಿ ಪ್ರಾರಂಭ ಮಾಡ್ಕೊಂಡಿದ್ದೀವಿ. ನಾವು ಇದನ್ನು ಮುಂದುವರಿಸಿದ್ರೆ ಬಹುಶಃ ಭಾರತ ಒನ್ ಡೇ ಮುಂದಿನ 15-20 ವರ್ಷದಲ್ಲಿ ಒಂದು ಅತ್ಯಂತ ಪ್ರಬಲವಾದಂತಹ ರಕ್ಷಣಾ ಉತ್ಪನ್ನಗಳನ್ನು ತಯಾರಿ ಮಾಡುವಂತಹ ದೇಶ ಆದರೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿದ್ದೀವಿ. ಟೇಕ್ ಎಕ್ಸಾಂಪಲ್ ಆಫ್ ಆಕಾಶ್ ಸರ್ಫೇಸ್ ಟು ಏರ್ ಮಿಸೈಲ್ಸಲ್ಲಿ ನೋಡ್ಕೊಳ್ಳಿ ಅದನ್ನು. ಈಗ ಎಲ್ಲ ದೇಶಗಳು ಆಕಾಶ ಬಗ್ಗೆ ಕುತೂಹಲವನ್ನು ತೋರಿಸ್ತಾ ಇವೆ. ಫಿಲಿಪೀನ್ಸ್ ಕೇಳ್ತಾ ಇದ್ದಾರೆ, ಇಂಡೋನೇಷ್ಯಾ ಕೇಳ್ತಾ ಇದೆ, ವಿಯೆಟ್ನಾಂ ಕೇಳ್ತಾ ಇದ್ದಾರೆ. ಫಿಲಿಪೀನ್ಸಿಗೆ ನಾವು ಹೇಳಿದೆ ಬ್ರಹ್ಮೋಸ್ ಜಾಯಿಂಟ್ ಡೆವಲಪ್ಮೆಂಟಲ್ಲಿ ಆಗಿದ್ದರೂ ರಷ್ಯಾ ನಮ್ಮ ಜೊತೆ ಬ್ರಹ್ಮೋಸನ್ನು ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ವಿ ಹ್ಯಾವ್ ಸಪ್ಲೈಡ್ ಬ್ರಹ್ಮೋಸ್ ಟು ಫಿಲಿಪೀನ್ಸ್. ಈಗ ಫಿಲಿಪೀನ್ಸ್ಗೆ ಕಳಿಸ್ಕೊಟ್ಟಿದ್ದಾರೆ ಬ್ರಹ್ಮೋಸ್ ಮಿಸೈಲ್ಸನ್ನು. ಹಾಗಾಗಿ ನಮ್ಮಲ್ಲಿರುವ ಉತ್ಪನ್ನಗಳ ಬಗ್ಗೆ ಆಸಕ್ತಿಗಳಿವೆ. ಫಾರ್ ಎಕ್ಸಾಂಪಲ್ ಹವಿಟ್ಜರ್ ಫೀಲ್ಡ್ ಗನ್ಗಳಲ್ಲಿ ನಮ್ಮದೇ ಈಗ 2 ತಂದಿಟ್ಟಿದ್ದಾರೆ ಹೊಸದನ್ನು. ಏಟ್ಯಾಕ್ಸಲ್ಲಿ ಕಂಪ್ಲೀಟ್ಲಿ ಇಂಡಿಯನೈಸ್ಡು, ಅಂದರೆ ಭಾರತೀಯರು ತಯಾರು ಮಾಡಿರೋವಂಥದ್ದು. 5 ಕಿಲೋಮೀಟರ್ ಅಷ್ಟು ರೇಂಜನ್ನು ಇಟ್ಕೊಂಡಿರೋಂತಹ ಫೀಲ್ಡ್ ಗನ್ಗಳಿದು, ಹವಿಟ್ಸರ್ ಫೀಲ್ಡ್ ಗನ್ಗಳು. ಒಂದು ಕಾಲದಲ್ಲಿ ನಾವು ಬೋಫೋರ್ಸ್ ಮೇಲೆ ಡಿಪೆಂಡೆನ್ಸಿ ಆಗಿದ್ವಿ, ಈಗ ಆ ಥರದ್ದಿಲ್ಲ. ಟ್ಯಾಂಕ್ಗಳ ವಿಚಾರದಲ್ಲಿ ಮೊದಲು ನಮ್ಮಲ್ಲೇ ಆವಾಡಿನಲ್ಲೇ ಮಾಡಬೇಕು ಅಂತ ಇತ್ತು. ಅದಲ್ಲೇ ಗಣಗಣ ಅಂತ ಟಣ್ 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 ಅಂತ ಬೆಳಗ್ಗೆ ರಾತ್ರಿ ಶಬ್ದ ಮಾಡ್ಕೊಂಡು ಕೂತಿರ್ತಿದ್ವಿ. ಈಗ ಹಾಗಿಲ್ಲ. ಈಗ L&Tಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ. ಪ್ರೈವೇಟೈಸೇಷನ್ ಇಸ್ ಎನ್ ಅನದರ್ ಆಸ್ಪೆಕ್ಟ್ ಇವಾಗ ಭಾರತೀಯ ಸೇನೆಗಳ ವಿಚಾರದಲ್ಲಿ.